ಕಾಂತಾರ ಪ್ರೀಕ್ವೆಲ್ ಅಂದರೆ ಕಾಂತಾರ 1 ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಸಾಕಷ್ಟು ಅನಾಹುತಗಳು ಮುಂದುವರಿತಾನೆ ಇದೆ. ಪ್ರಮುಖವಾಗಿ ಈಗಲೂ ಅಷ್ಟೇ ಚಿತ್ರೀಕರಣದ ವೇಳೆ ಡ್ಯಾಮ್ನಲ್ಲೇ ಶೂಟಿಂಗ್ಗೆ ಅಂತ ಹೋಗ್ತಾ ಇದ್ದ ವೇಳೆ ದೋಣಿಯೊಂದು ಮಗುಚಿದಂತಹ ಘಟನೆ ನಡೆದಿದೆ. ಶಿವಮೊಗ್ಗ ಜಿಲ್ಲೆಯ ಮಾಸ್ತಿಕಟ್ಟೆಯ ಮಾಣಿ ಡ್ಯಾಮ್ನ ಸುತ್ತಮುತ್ತ ನಡೀತಾ ಇದ್ದಂತಹ ಶೂಟಿಂಗ್ ಇದು. ಶಿವಮೊಗ್ಗ ಜಿಲ್ಲೆಯ ಮಾಸ್ತಿಕಟ್ಟೆಯ ಮಾಣಿ ಡ್ಯಾಮ್ನಲ್ಲಿ ಆಗಿರೋದಿದು. ಮಾಣಿ ಜಲಾಶಯದಲ್ಲಿ ಕಾಂತಾರ 1 ಚಿತ್ರೀಕರಣ ಪ್ರೀಕ್ವೆಲ್ ನಡೀತಾ ಇತ್ತು. ಕತ್ತಲಿನಲ್ಲಿ ನಡೀತಾ ಇದ್ದಂತಹ ಶೂಟಿಂಗ್ ವೇಳೆನೇ ಇದ್ದಕ್ಕಿದ್ದ ಹಾಗೆ ದೋಣಿ ಮಗುಚಿದೆ. ಬೋಟಲ್ಲಿದ್ದಂತಹ ರಿಷಬ್ ಶೆಟ್ಟಿ ಮತ್ತು 30ಕ್ಕೂ ಹೆಚ್ಚು ಕಲಾವಿದರು ಸ್ವಲ್ಪದರಲ್ಲೇ ಪಾರಾಗಿದ್ದಾರೆ. ಒಂದೇ ಒಂದು ದೋಣಿ ಅಲ್ಲ, ಅದು ಸುತ್ತಮುತ್ತ ಇರುತ್ತಲ್ವಾ. ಸೊ ಈ ಅವಘಡದಲ್ಲಿ 30ಕ್ಕೂ ಹೆಚ್ಚು ಜನರ ಪ್ರಾಣಾಪಾಯಕ್ಕೆ ಸಂಚಕಾರವನ್ನು ತಂದಿತ್ತು ಅಂತ ಹೇಳಲಾಗ್ತಾ ಇದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬಟ್ ದೈವ ನುಡಿದಿದ್ದಕ್ಕೂ ಇಲ್ಲ ಆಗ್ತಾ ಇರೋದಕ್ಕೂ ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇದೆಯಾ ಅಂತ ಅನ್ನಿಸ್ಬೇಕು. ಸ್ವಲ್ಪ ತಿಂಗಳ ಹಿಂದಷ್ಟೇ ನಾವು ನೋಡ್ತಾ ಇದ್ವಿ, ದೈವ ಅಲ್ಲಿ ಪಂಜುರ್ಲಿ ದೈವ ರಿಷಬ್ ಶೆಟ್ಟಿಯವರ ಮುಂದೆ ನಿನ್ನ ಸಂಸಾರಕ್ಕೆ ಕೆಡಕಾಗತ್ತೆ ಅಂತೆಲ್ಲ ಹೇಳ್ತಾ ಇತ್ತು. ಸಂಸಾರ ಅಂತ ಅಂದರೆ ಒಂದು ಚಿತ್ರೀಕರಣದ ತಂಡ. ಸೊ ಅದೇ ರೀತಿ ಆಗ್ತಾ ಇದೆ. ಮೂರು ಜನ ಕಲಾವಿದರು ಅಸುನೀಗಿದ್ರು. ಹಾರ್ಟ್ ಅಟ್ಯಾಕ್ನಿಂದ ಅಸುನೀಗಿದ್ದನ್ನು ನಾವು ಗಮನಿಸಿದ್ವಿ. ಸೊ ಈ ಬೆನ್ನಲ್ಲೇ ಈ ಘಟನೆ ಕೂಡ ನಾವು ಬೇಡ ಅಂದ್ಕೊಂಡ್ರು ಕೂಡ ಅದೊಂದು ಚೈನ್ ಲಿಂಕ್ ರೀತಿ ಕಾಣಿಸ್ತಾ ಇದೆ. ಕೋಇನ್ಸಿಡೆನ್ಸು ಇರ್ಬೋದು. ಹೇಳ್ತಾ ಇದ್ವಿ ನಿಮಗೆ, ಈ ಚಿತ್ರೀಕರಣ ನಡೀತಾ ಇರೋ ಸಂದರ್ಭದಲ್ಲೇ ಹಲವರು ಸಾವನ್ನಪ್ಪಿದ್ದಾರೆ. ಚಿತ್ರೀಕರಣಕ್ಕೆ ಸಂಬಂಧಪಟ್ಟಂತೆ ಭಾಗಿಯಾದವರು ಒಬ್ಬರು ವಿಜು ಅಂತ, ಇನ್ನೊಬ್ಬರು ರಾಕೇಶ್ ಪೂಜಾರಿ, ಎಲ್ರಿಗೂ ಗೊತ್ತೇ ಇದೆ. ಜೂನ್ 11ನೇ ತಾರೀಕು ಒಬ್ಬರು ಸಾವಾಯಿತು. ಮೇ 11, 2025ನೇ ತಾರೀಕು ಮತ್ತೊಬ್ಬರು ಸಾವು. ಹಾಗೆ ಕಪಿಲ್ ಸಾವು ಕೂಡ ಆಗಿದೆ. ಸೊ ಸರಣಿ ಸಾವುಗಳಾಗಿರೋದ್ರಿಂದ ಒಂದು ಚಿತ್ರೀಕರಣದ ಮೇಲೂ ಕೂಡ ಇದು ನೆಗೆಟಿವ್ ಇಂಪ್ಯಾಕ್ಟನ್ನು ಬೀಳಿಸಿರುತ್ತೆ. ಯಾಕಂದರೆ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದವ್ರು ಇನ್ನಿಲ್ಲ ಅಂದಾಗ ಅದೊಂದು ನೆಗೆಟಿವ್ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಈಗ ಮತ್ತೆ ನೋಡಿದ್ರೆ ದೋಣಿ ಮಗುಚೋದು ಅಂದರೆ ತುಂಬ ಎಕ್ಸ್ಪರ್ಟೈಸಸ್ನ ಕರ್ಕೊಂಡು ಹೋಗಿರ್ತಾರೆ. ಶೂಟಿಂಗ್ ಟೈಮ್ನಲ್ಲಿ ತುಂಬ ಜಾಗ್ರತೆಯನ್ನು ವಹಿಸಿರ್ತಾರೆ. ಡ್ಯಾಮ್ನಲ್ಲೆಲ್ಲ ಶೂಟಿಂಗ್ ಮಾಡೋದು, ನದಿನಲ್ಲಿ ಶೂಟಿಂಗ್ ಮಾಡೋದು ಅಂದರೆ ಒಬ್ಬರು ಇಬ್ಬರು ಹೋಗ್ಬಿಟ್ಟು ಮಾಡ್ಕೊಂಡು ಬರೋದಲ್ಲ ಅದು. ಸೊ ಅಂಥ ಟೈಮ್ನಲ್ಲೂ ಹೀಗೆಲ್ಲ ಅವಘಡಗಳಾಗ್ತಾ ಇದೆ ಅಂದಾಗ ಸ್ವಲ್ಪ ಇಲ್ಲಿ ಆತಂಕ ಪಡಬೇಕಾದಂತಹ ಸ್ಥಿತಿ ಅಂತೂ ನಿರ್ಮಾಣ ಆಗಿದೆ. ದೈವ ಹೇಳಿದ್ದಕ್ಕೂ ಈಗ ಆಗ್ತಾ ಇರುವಂತಹ ಸರಣಿ ಅಪಘಾತಗಳಿಗೂ ಏನಾದರೂ ಲಿಂಕ್ ಇದೆಯಾ ಅಂತ ಆಸ್ತಿಕ ವರ್ಗದ ಒಂದು ಪ್ರಶ್ನೆ ಅಷ್ಟೇ. ನಮ್ಮದೇ ಇದ್ದವರು ಇದೆಲ್ಲ ಕೋಇನ್ಸಿಡೆನ್ಸು, ಏನು ಮಾಡೋಕ್ಕಾಗಲ್ಲ ಅಂತಾರೆ. ಹಿಂದೆ ನಿಮಗೆ ಆಪ್ತಮಿತ್ರ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲೂ ಅಷ್ಟೇ, ಆಪ್ತ ರಕ್ಷಕನ ಯಾವಾಗ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆಗಲೂ ಅಷ್ಟೇ ಈ ಥರದ ಸರಣಿ ಅವಘಡಗಳಾದವು. ಆಗಲೂ ಇಂಥದ್ದೆಲ್ಲ ಚರ್ಚೆ ಆಗ್ತಾ ಇತ್ತು. ಅದೇನೋ ನಾಗವಲ್ಲಿದು ಕರ್ಸಿದೆಯಾ ಅಂತೆಲ್ಲ ಜನ ಮಾತಾಡ್ತಾ ಇದ್ರು. ಅಂದರೆ ಶಾಪ ಇದೆಯಾ, ಆಕೆಗೆ ಸಿಟ್ಟು ಬಂದಿದೆಯಾ, ಆ ಥರದ್ದೆಲ್ಲ ಏನೇನೋ ಮಾತಾಡ್ತಾ ಇದ್ರು. ಈಗ ನೋಡಿದ್ರೆ ಈ ಕಾಂತಾರ ಚಿತ್ರೀಕರಣದ ಟೈಮ್ನಲ್ಲೂ ಕೂಡ ಯಾರ್ದು ಕರ್ಸ್ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅಂದರೆ ಯಾರ್ದು ಶಾಪ, ಯಾರ್ದು ಕೋಪ ಅನ್ನೋದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಬಟ್ ಸರಣಿ ಅವಘಡಗಳಾಗ್ತಾ ಇರೋದು ಫಿಲಮ್ ಟೀಮ್ಗೂ ಒಂದು ಮುಜುಗರ ಮತ್ತು ಒಂದು ಆತಂಕ, ಹಾಗೆ ಪ್ರೇಕ್ಷಕರಿಗೂ ಕೂಡ ಒಂದು ಕುತೂಹಲ ಇದೆ. ಏನಾಗ್ತಾ ಇದೆ, ಯಾಕೆ ಹಿಂಗಾಗ್ತಾ ಇದೆ, ಅದು ಒಂದೇ ಸಿನಿಮಾ ಟೀಮ್ಗೆ ಸಂಬಂಧಪಟ್ಟಂತೆ ಯಾಕೆ ಹಿಂಗಾಗ್ತಾ ಇದೆ ಅನ್ನುವಂತಹ ಒಂದು ಚರ್ಚೆ ಸದ್ಯಕ್ಕೆ ಶುರುವಾಗಿದೆ.